ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಮ್ಮ ಕುಣಿಗಲ್ KSRTC ಡಿಪೋದಲ್ಲಿದ್ದೀನಿ. ಏನು ವಿಶೇಷ ಅಂತ ಹೇಳಿದ್ರೆ ಇವತ್ತು ತುಂಬ ಜನಕ್ಕೆ ಅನುಕೂಲ ಆಗೋ ರೀತಿ ಒಂದು ವ್ಯವಸ್ಥೆ ಈ ಡಿಪೋದಿಂದ ಆಗ್ತಾಯಿದೆ. ಕಳೆದ ಬಾರಿ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಅಂದರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ನಿವೃತ್ತಿಯರನ್ನು ಬೀಳ್ಕೊಡುಗೆ ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬಂದಾಗ ನಮ್ಮದೊಂದು ಬೇಡಿಕೆ ಇತ್ತು. ತುಂಬ ಜನ ನನಗೆ ಹೇಳ್ತಾಯಿದ್ರು, ಆ ಕಟೀಲು ಆ ಭಾಗಕ್ಕೆ ಬಸ್ಗಳಿರಲ್ಲ, ನಮ್ಮ KSRTC ಕುಣಿಗಲ್ನಿಂದ ಬಸ್ ವ್ಯವಸ್ಥೆ ಮಾಡಿಕೊಡಿ ಅಂತ ನನ್ನನ್ನು ತುಂಬ ಜನ ಹೇಳಿದರು. ನಾನು ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ದೆ, ನೋಡಿ ಈ ಥರ ಸಮಸ್ಯೆ ಇದೆ, ಕುಣಿಗಲ್ ಭಾಗದ ತುಂಬ ಜನಗಳು ಆ ಕಡೆ ಹೋಗ್ತಿದ್ದಾರೆ, ಅವ್ರಿಗೆಲ್ಲ ಬಸ್ ಸಮಸ್ಯೆ ಆಗ್ತಾಯಿದೆ, ನೀವು ಬಸ್ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ಹೇಳಿ. ಹಾಗಾಗಿ ನಮ್ಮ ಮನವಿಗೆ ಸ್ಪಂದಿಸಿ ಅವರು ಇವತ್ತು ಈ ಬಸ್ನ ಬಿಟ್ಟಿದ್ದಾರೆ. ಕಟೀಲು, ಬೆಂಗಳೂರು, ಹಾಸನ, ಧರ್ಮಸ್ಥಳ, ಮೂಡುಬಿದ್ರೆ ಎಲ್ಲ ಭಾಗಕ್ಕೂ ಕೂಡ ನೀವು ಕುಣಿಗಲ್ನಿಂದ ಪ್ರಯಾಣ ಮಾಡ್ಬೋದು. ಇಲ್ಲಿ ಆಳ್ವಾಸಲ್ಲಿ ತುಂಬ ಜನ ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಅವರು ಪ್ರತಿದಿನ ಅಲ್ಲಿ ಬಂದಾಗ ಕಾಫಿ ಕುಡಿಯೋದಕ್ಕೆ ಅಥವಾ ತಿಂಡಿ ತಿನ್ನೋದಕ್ಕೆ ಬಂದಾಗ ಅವರು ಮನವಿ ಮಾಡ್ತಾಯಿದ್ರು, ಆಳ್ವಾಸಕ್ಕೆ ಬಸ್ ಇರಲ್ಲ, ನಮ್ಮ ಮಕ್ಕಳನ್ನ ವಾರಕ್ಕೊಂದಿನ ನೋಡಬೇಕು, ಹೋಗಬೇಕು, ಸಮಸ್ಯೆ ಆಗ್ತಾ ಇರುತ್ತೆ ಅಂತ ಹೇಳಿ. ಇವತ್ತು ಆ ಭಾಗದ ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ. ಈಗ ಡಿಪೋ ಅಧಿಕಾರಿಗಳಿದ್ದಾರೆ, ಈ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಈಗ ಈ ಬಸ್ಸು ಎಲ್ಲೆಲ್ಲಿ ಹೋಗುತ್ತೆ, ಎಷ್ಟು ಗಂಟೆಗೆ ಬಿಡುತ್ತೆ, ಏನು ಒಂಚೂರು ಮಾಹಿತಿ ಕೊಡಿ. ಬೆಂಗಳೂರು ಮೆಜೆಸ್ಟಿಕ್ಕಿಂದ 10:30ಗೆ ಬಿಟ್ಟು ಸಂಜೆ 7 ಗಂಟೆಗೆ ಕಟೀಲು ತಲುಪುವಂಥ ಮಾರ್ಗ ಸರ್ ಇದು. ಬೆಳಿಗ್ಗೆ ಎಷ್ಟು ಗಂಟೆಗೆ? 10:30ಗೆ ಮೆಜೆಸ್ಟಿಕ್ಕು ಸರ್. ಕುಣಿಗಲ್ಲಿಂದ 8 ಗಂಟೆಗೆ ಬಿಟ್ಟು ಹೋಗುತ್ತೆ, ಮೆಜೆಸ್ಟಿಕ್ಕಲ್ಲಿ 10:30ಗೆ ಬಿಡುತ್ತೆ ಸರ್. ವಾಪಸ್ಸು ಕಟೀಲಿಂದ 6 ಗಂಟೆಗೆ ಬಿಡ್ತಾನೆ ಸರ್, ಬೆಂಗಳೂರಿಗೆ ಬಂದು ಕುಣಿಗಲಿಗೆ ಬರುತ್ತೆ. ಸಾರ್ವಜನಿಕರದ್ದು ಭಾಳಷ್ಟು ದಿವಸದಿಂದ ಬೇಡಿಕೆ ಇದೆ ಸರ್. ಹಾಗಾಗಿ ಇದನ್ನು ನಾನು ಮೇಲಾಧಿಕಾರಿಗಳಿಗೆ ಮನವಿ ಮಾಡಿ ಈ ಮಾರ್ಗವನ್ನು ತರಿಸ್ಕೊಂಡಿದ್ವಿ ಮತ್ತು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ ಸರ್. ಸ್ನೇಹಿತರೆ ಕೇಳಿದ್ರಲ್ಲ, ಇದು ಇವ್ರ ಮಾತಾಗಿದೆ. ಯಾಕೆ ಅಂತ ಅಂದರೆ ಸಾರ್ವಜನಿಕರ ಬೇಡಿಕೆ ಹಿನ್ನೆಲೆಯಲ್ಲಿ ನಾವು ಈ ಬಸ್ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿ. ಖಾಸಗಿ ಬಸ್ಗಳ ಮೇಲೆ ಅವಲಂಬಿತ ಆಗದಲೇ KSRTC ಬಸ್ನ ಬಳಸಿ ಆ KSRTC ಅಭಿವೃದ್ಧಿಗೆ ಮತ್ತು ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕೈ ಜೋಡಿಸೋಣ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.